ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಅನ್ನುವಂತಹ ಮಾತುಕತೆ ನಡೀತಾ ಇತ್ತು. ಹಾಗಾದ್ರೆ ನಾಳೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಫೈನಲ್ ಹಂತಕ್ಕೆ ಬಂದು ನಿಂತಿದೆ. 20 ಸ್ಥಾನ ಮಂತ್ರಿಗಿರಿ ಆಕಾಂಕ್ಷಿಗಳಿಗೂ ಢವಢವ ಹೆಚ್ಚಾಗ್ತಾ ಇದೆ. ನಾಳೆ ಲೋಕಭವನದಲ್ಲಿ ಪ್ರಮಾಣ ವಚನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಹಾಗಾದ್ರೆ ಕಾಂಗ್ರೆಸ್ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಇನ್ನೂ ಮುಂದೂಡಿಕೆ ಮಾಡ್ತಾರ? ಸಂಪುಟ ಪಟ್ಟಿಗೆ ಹೈಕಮಾಂಡ್ ಅಂತಿಮ ಮುದ್ರೆ ಹಾಕುತ್ತಾ? ಅಳದು ತೂಗಿ ಲೆಕ್ಕಾಚಾರ ಮಾಡಿ ಪಟ್ಟಿ ರೆಡಿ ಮಾಡಿದ್ಯಾ? ಇವತ್ತು ರಾತ್ರಿಯೇ DKಶಿಗೆ ಪಟ್ಟಿಯನ್ನ ವರಿಷ್ಠರು ಕಳಿಸ್ತಾರ? ಹಾಗಾದ್ರೆ ಸಾಕಷ್ಟು ಕುತೂಹಲ ಅಂತೂ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ಖರ್ಗೆ ಅವರ ಮುಂದಿನ ನಡೆ ನಾಳೆ ಸಂಜೆಯ ಪ್ರಮಾಣ ವಚನ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಈ ಕ್ಷಣಕ್ಕೂ ಕೂಡ ಪಟ್ಟಿ ಸಿಕ್ಕಿಲ್ಲ ರಾಜ್ಯ ನಾಯಕರಿಗೆ. ಹೈಕಮಾಂಡ್ ಪಟ್ಟಿಗೆ ಈಗ CM DK ಶಿವಕುಮಾರ್ ಕಾಯ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಇರ್ಬೋದು ಅಥವಾ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರಿಗೆ ಒಂಥರ ಟೆನ್ಷನ್ ಆದರೆ ಸಚಿವಾಕಾಂಕ್ಷಿಗಳಿಗೆ ಮತ್ತೊಂದು ಥರದ್ದು ಟೆನ್ಷನ್. ನನ್ನ ಹೆಸರು ಇದೆಯೋ ಇಲ್ವೋ ಅನ್ನುವಂತಹ ಒಂದು ಟೆನ್ಷನ್ ಆಗ್ತಾ ಇದೆ. ಆಲ್ರೆಡಿ ಇವಾಗ DK ಶಿವಕುಮಾರ್ ಇರ್ಬೋದು, BK ಹರಿಪ್ರಸಾದ್, ಸಿದ್ದರಾಮಯ್ಯನವರ ಒಂದು ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿ ಆಗಿತ್ತು. ಅದಾದ ಮೇಲೆ ಹೈಕಮಾಂಡ್ ಕೂಡ ಅಳದು ತೂಗಿ ಲೆಕ್ಕಾಚಾರವನ್ನು ಮಾಡಿ ಒಂದು ಪಟ್ಟಿಯನ್ನು ರೆಡಿ ಮಾಡಿದೆ. ಪಟ್ಟಿಯನ್ನು ಕೊಡಲಿಕ್ಕೆ ಸಾಕಷ್ಟು ಈಗ ವಿಳಂಬ ಆಗ್ತಾ ಇದೆ. 20 ಸ್ಥಾನದಲ್ಲಿ ಒಂದು 18 ಸ್ಥಾನವನ್ನು ತುಂಬಬೇಕು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲರನ್ನೂ ಹೊಸಬರನ್ನೇ ಸೇರಿಸಬೇಕು ಅನ್ನುವಂತಹ ಒಂದು ಮನದಾಳದ ಮಾತು ಆಗಾಗ ಅವರು ವ್ಯಕ್ತಪಡಿಸ್ತಾ ಇದ್ರು. ಅದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ರಿಗೂ ಹೊಸಬರಿಗೆ ಕೊಟ್ಟರೆ ಭಾಳ ಕಷ್ಟ ಆಗ್ಬೋದು, ಯಾಕಂದರೆ ಹೊಸಬ್ರು ಮತ್ತು ಹಳಬ್ರ ಒಂದು ಸಮ್ಮಿಲನ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ನಡೀತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಳೆದ 1.5 ತಿಂಗಳಿನಿಂದನೂ ನಡೀತಾ ಇರುವಂತಹ ಒಂದು ಕುತೂಹಲಕ್ಕೆ ನಾಳೆ ಅಥವಾ ನಾಡಿದ್ದು ತೆರೆ ಎಳೆಯುತ್ತಾ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ಈಗ ಸಂಪುಟ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇದೆ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಒಂದು ಬಹುದೊಡ್ಡ ಕುತೂಹಲ. ಸಂಪುಟ ಪಟ್ಟಿಗೆ ಹೈಕಮಾಂಡ್ ಅಂತಿಮ ಮುದ್ರೆ ಹಾಕೋದಾದ್ರೆ ಯಾವಾಗ ಹಾಕುತ್ತೆ? ಇವತ್ತು ರಾತ್ರಿಯೇ DKಶಿಗೆ ಪಟ್ಟಿಯನ್ನು ಕಾಂಗ್ರೆಸ್ ವರಿಷ್ಠರು ಕಳಿಸ್ತಾರ? ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಸಾಕಷ್ಟು ಮೀಟಿಂಗ್ಗಳಾಗಿದ್ದಾವೆ, ಹೈಕಮಾಂಡ್ ಮಟ್ಟದಲ್ಲೂ ಮೀಟಿಂಗ್ ಆಗಿದೆ. ಜೊತೆಗೆ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಲೀಡರ್ಗಳು ಸಾಕಷ್ಟು ಮೀಟಿಂಗನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇರೋದಂದರೆ ಯಾವಾಗ ಆ ಪಟ್ಟಿಯನ್ನು ರಾಜ್ಯ ನಾಯಕರಿಗೆ ಕಳಿಸ್ತಾರೆ, ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇದೆ. ಯಾಕಂದರೆ 20 ಸ್ಥಾನಗಳಿಗೆ ಕಳೆದ 1.5 ತಿಂಗಳಿನಿಂದಲೂ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಸಾಕಷ್ಟು ಈ ಒಂದು ಬೇರೆ ಬೇರೆ ಕಾರಣಗಳಿಂದ ಈಗ ಕಾರಣಾಂತರಗಳಿಂದ ಈಗ ಡಿಲೇ ಆಗ್ತಾ ಇದೆ. ಯಾಕಂದರೆ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು, ಕಾಂಗ್ರೆಸ್ನವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚಿತವಾಗಿ ರಾಜ್ಯಸಭೆ ಚುನಾವಣೆ ಇತ್ತು, ವಿಧಾನ ಪರಿಷತ್ ಚುನಾವಣೆ ಇತ್ತು. ಈ ಥರ ಒಂದಿಷ್ಟು ಕಾರಣಗಳಿಂದ ಡಿಲೇ ಆಗ್ತಾ ಇತ್ತು. ನೋಡಿ, ಸಂಭಾವ್ಯ ಸಚಿವರ ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಾ. ಅಜಯ್ ಧರ್ಮಸಿಂಗ್ ಇರ್ಬೋದು, ಯಶವಂತ ರಾಯಗೌಡ ಪಾಟೀಲ್, T ರಘುಮೂರ್ತಿ, ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು. ಇನ್ನು ಅಜಯ್ ಧರ್ಮಸಿಂಗ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮಿತ್ರರೂ ಆಗಿರುವಂತಹ ದಿವಂಗತ ಧರ್ಮಸಿಂಗ್ ಅವರ ಪುತ್ರ. ಯಾಕಂದರೆ ಅವರಿಗೊಂದು ಅವಕಾಶ ಕೊಡಬೇಕು. ಯಾಕಂದರೆ ಕಲಬುರಗಿ ಭಾಗದವರೇ ಅವರು ಅಜಯ್ ಧರ್ಮಸಿಂಗ್. ಇನ್ನು ಯಶವಂತ ಗೌಡ ಪಾಟೀಲ್ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು. ಇನ್ನು T ರಘುಮೂರ್ತಿ ಚಳಗೆರೆ ಅವರು 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಗೆದ್ದಂಥವರಿಗೆ, 2 ರಿಂದ 3 ಬಾರಿ ಗೆದ್ದವರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಮಾತುಗಳಿತ್ತು. ಇನ್ನು B ನಾಗೇಂದ್ರ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು, ಶಿವರಾಜ್ ತಂಗಡಿಗಿನೂ ಕೂಡ ಸಚಿವರಾಗಿದ್ದರು. ಇನ್ನು ಸಲೀಂ ಅಹಮದ್ ಅವರು MLC ಈ ಸಲ ಈಗ ಸಚಿವರಾಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಒಂದು ರಾಜ್ಯ ನಾಯಕರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. B ನಾಗೇಂದ್ರ ಅವರು ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ರು. ಯಾಕಂದರೆ ಅವ್ರ ಮೇಲೆ ಒಂದಿಷ್ಟು ಆರೋಪಗಳು ಬಂದಿದ್ವು. ಜೊತೆಗೆ NS ಬೋಸರಾಜ್ ವಿಧಾನ ಪರಿಷತ್ನ ನಾಯಕ ಅವರು. ಜೊತೆಗೆ ಈ ಸಲ ಅವರು ಸಚಿವಾಕಾಂಕ್ಷಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂತೋಷ್ ಲಾಡು ಕಾರ್ಮಿಕ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಮರಾಠಿ ಸಮುದಾಯದ ನಾಯಕ. ಜೊತೆಗೆ SS ಮಲ್ಲಿಕಾರ್ಜುನ್ ಕೂಡ
ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರು. ಅವರು ಕೂಡ ಈಗ ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಹಾತೊರಿತಾ ಇದ್ದಾರೆ. ವಿಜಯನಂದ ಕಾಶ್ಯಪ್ನವರು ಸಾಕಷ್ಟು ಕಸರತ್ತು ಮಾಡಿದರು, ಅವರು ಬೆಂಬಲಿಗರು ಹೋರಾಟ ಮಾಡಿದರು. ಪುಟ್ಟರಂಗ ಶೆಟ್ಟಿ ಜೊತೆಗೆ ಎಸ್ ಪೊನ್ನಣ್ಣ ಇವರೆಲ್ಲರೂ ಕೂಡ ಈಗ ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಲುವರಾಯಸ್ವಾಮಿಯವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದರು. ಶಿವಲಿಂಗೇಗೌಡರು JDSನಿಂದ ಕಾಂಗ್ರೆಸ್ಸಿಗೆ ಬಂದಂಥವರು, ಅರಸೀಕೆರೆ ಭಾಗದಲ್ಲಿ ಗೆದ್ದಂಥವರು. ಜೊತೆಗೆ ಬಸವರಾಜ ಶಿವಣ್ಣನವರು ಅವರು ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು, 2-3 ಬಾರಿ ಗೆದ್ದಂಥವರು. ಅವರಿಗೆಲ್ಲ ಒಂದು ಅವಕಾಶ ಕೊಡಬೇಕು ಅಂತ. ಇನ್ನು ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಲಕ್ಷ್ಮಣ್ ಸವದಿ ಅವರು BJPಯಿಂದ ಅವ್ರನ್ನ ಕರೆತಂದ್ರು. ಬೆಳಗಾವಿ ಭಾಗದವರೇ ಇಬ್ಬರು ಕೂಡ ಲಿಂಗಾಯತ ಸಮುದಾಯದ ನಾಯಕರುಗಳೇ. ಇವರಿಬ್ಬರ ನಡುವೆ ಡಾಕ್ಟರ್ ಆರತಿ ಕೃಷ್ಣ ಈಗ ಭಾರಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಹಿಳಾ ಕೋಟದಡಿ ಆರತಿ ಕೃಷ್ಣ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಇನ್ನು ಅನ್ನಪೂರ್ಣ ತುಕಾರಾಮ್ ಅವ್ರ ಹೆಸರು ಕೂಡ ಈಗ ಮುಂಚೂಣಿಗೆ ಬರ್ತಾ ಇದೆ. ಅದರಲ್ಲಿ ಬಿ ಶಿವಣ್ಣ ಆನೇಕಲ್ನ ಶಾಸಕರು, 2-3 ಬಾರಿ ಗೆದ್ದಂಥವರು. ಇನ್ನು ಸಾಕಷ್ಟು ಅಳದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ ಯಾರೂ ಕೂಡ ಅಸಮಾಧಾನಗಳನ್ನು ವ್ಯಕ್ತಪಡಿಸಬಾರ್ದು, ಯಾರು ಪಕ್ಷದ ವಿರುದ್ಧ ಸೆಟೆದು ನಿಲ್ಲಬಾರ್ದು, ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಬಿಟ್ಟು ಈ ಒಂದು ಡಿಲೇ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ನೇಹಿತರೂ ಆಗಿದ್ದಂತಹ, ರಾಜ್ಯದ ಮುಖ್ಯಮಂತ್ರಿಯೂ ಆಗಿದ್ದಂತಹ ದಿವಂಗತ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಧರ್ಮಸಿಂಗ್ ಅವರು ಪೈಪೋಟಿಯನ್ನು ಮಾಡ್ತಾ ಇದ್ರು, ನನಗೆ ಅವಕಾಶ ಕೊಡಬೇಕು ಅಂತ. ಇನ್ನು ಶಿವರಾಜ್ ತಂಗಡಗಿಯವರು ಈಗ 15 ಜನ, ಈಗ 13 ಜನ ಸಂಪುಟಕ್ಕೆ ಸೇರ್ಪಡೆ ಆದ್ರಲ್ಲ, ಆ ಲಿಸ್ಟಲ್ಲೇ ನನ್ನ ಹೆಸರು ಬರ್ಬೋದು ಅನ್ನೋಂಥ ಲೆಕ್ಕಾಚಾರ ಇತ್ತು, ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಆಗ್ಬೋದು ಅಂತ. ಸಂತೋಷ್ ಲಾಡು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ರು, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಮರಾಠ ಸಮುದಾಯದ ನಾಯಕ ವಿಜಯನಂದ ಕಾಶ್ಯಪ್ಪನವರು ಈ ಬಾರಿ ನನಗೆ ಸಚಿವ ಒಂದು ಸ್ಥಾನಮಾನಗಳನ್ನು ಕೊಡಬೇಕು, ನಾನು 2-3 ಬಾರಿ ಗೆದ್ದಿದ್ದೀನಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು. ಇನ್ನು ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಒಟ್ಟಿನಲ್ಲಿ ಈ ಜಾತಿ ಆಧಾರದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ 12 ಜನ ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಒಕ್ಕಲಿಗ, ಲಿಂಗಾಯತ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೀಗೆ ಜಾತಿ ಆಧಾರದಲ್ಲಿ ಈಗ 13 ಜನ ಸಂಪುಟಕ್ಕೆ ಸೇರಿದ್ದಾರೆ. ಈಗ ಜಾತಿಯ ಜೊತೆಗೆ ಸಮುದಾಯ ಮತ್ತು ಕ್ಷೇತ್ರವಾರು, ಜಿಲ್ಲಾವಾರು ಈಗ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಲಕ್ಷ್ಮಣ್ ಸವದಿ ಮತ್ತು ಈ ಶಿವಲಿಂಗೇಗೌಡರು BJP ಮತ್ತು JDSನಿಂದ ಬಂದಂಥವರು, ಅವರಿಗೊಂದು ಅವಕಾಶ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದಾದಮೇಲೆ ಸಾಕಷ್ಟು ಮಹಿಳಾ ಕೋಟದಡಿ ಯಾರಿಗೆ ಸಿಗ್ಬೋದು, ಈಗ ಅನ್ನಪೂರ್ಣ ತುಕಾರಾಮ್ ಹೆಸರು ಮುಂಚೂಣಿಗೆ ಬಂದಿದೆ, ಜೊತೆಗೆ ಆರತಿ ಕೃಷ್ಣ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಇನ್ನು ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹೀಗೆ ಸಾಕಷ್ಟು ಗೊಂದಲಗಳಿದ್ದಾವೆ, ಕುತೂಹಲಗಳಿದ್ದಾವೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳಂತೂ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ.